ಮಾಡುತ್ತೆ. ಅಲ್ಲಿ ಧರ್ಮ ಯಾವತ್ತೂ ಬರಲ್ಲ ನನ್ನ ಜನ ಅಂತ ಅಂದಾಗ. ಬಟ್ ಯಾಕೆ ಧರ್ಮ ಕೇಳಿ ಈ ಪಹಲ್ಗಾಮ್ ಅಟ್ಯಾಕ್ನೇ ನೋಡಿದ್ರೆ ಧರ್ಮ ಯಾವುದು ಅಂತ ಕೇಳಿ ಹೊಡೆಯುವಂತ ಅವಶ್ಯಕತೆ ಎಲ್ಲಿಗೆ ಬಂದು ನಿಂತಿದ್ದೀವಿ ಅಂತ ಅನ್ಸುತ್ತೆ. ಹಮಾಸ್ ಉಗ್ರರು ಯಾವ ಪಾಠನ ಅನುಸರಿಸಿದ್ರು ಅದೇ ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದಂತ ಉಗ್ರರು ಕೂಡ ಅದೇ ಪಾಠನನ್ನ ಅನುಸರಿಸ್ತಾರೆ. ಅದನ್ನೇ ನಾನು ಒತ್ತಿ ಹೇಳ್ತಾ ಇರೋಂಥದ್ದು, ಧರ್ಮನ ನಾವು ಉಳಿಸ್ಬೇಕು ಅಂತೇಳಿ ನಾವು ಓಡಾಡ್ತಾ ಇಲ್ಲ. ಎಲ್ಲರ ಜೊತೆಯಲ್ಲಿ ಸಮನ್ವಯದಿಂದ ಇರಬೇಕು ಅಂತ ಹೇಳ್ಬಿಟ್ಟು ನಾವು ವಿಚಾರ ಮಾಡೋವಂಥದ್ದು. ಆ ಒಂದು ಸಮನ್ವಯಕ್ಕೆ ಅವರು ತಯಾರಿಲ್ಲ ಇವತ್ತು ದಿವಸದಲ್ಲಿ. ಹಾಗಾಗಿ ನಾವು ನಮ್ಮ ಧರ್ಮವನ್ನು ಉಳಿಸ್ಬೇಕು, ರಾಷ್ಟ್ರೀಯತೆಯನ್ನು ಉಳಿಸ್ಬೇಕು, ಜೊತೆಗೆ ನಮ್ಮ ಹೆಣ್ಮಕ್ಕಳ ಒಂದು ಗೌರವವನ್ನು ಕೂಡ ಉಳಿಸ್ಬೇಕು. ಈ ಒಂದು ಧಕ್ಕೆ ದೇಶದ ಮೇಲೆ ಏನಾಗ್ತಾ ಇದೆಯೋ ಅದಕ್ಕೆ ಬಲಾಬಲಗಳ ಬಗ್ಗೆ ತಾವು ಏನು ಹೇಳ್ತಾ ಇದ್ದೀರೋ, ಪಾಕಿಸ್ತಾನ ಎಷ್ಟು ಮಟ್ಟ ಮತ್ತು ನಮ್ಮ ಭಾರತೀಯ ಎಷ್ಟು ಮಟ್ಟದಲ್ಲಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ದಯವಿಟ್ಟು ಮಾತಾಡೋ ಅವಶ್ಯಕತೆನೇ ಇಲ್ಲ. ಬರೀ ನಮಗೆ ಬೇಕಾಗಿರುವಂಥದ್ದು ನಮಗೆ ಸೂಟಬಲ್ ಆರ್ಡರ್ಸ್. ನಮ್ಮ ಏನು ಡಿಫೆನ್ಸ್ ಫೋರ್ಸಸ್ಸು ಅದನ್ನು ಮಾತ್ರ ವೇಟ್ ಮಾಡ್ತಾ ಇದೆ ಹೊರತಾಗಿ ಬಾಕಿ ಕ್ಷಮತೆ ಮತ್ತು ಸಾಕ್ಷಮತೆ ಏನಿದೆಯೋ ಅದು ಸಾಕಷ್ಟಿದೆ. ನಮ್ಮಲ್ಲಿ ಸಾಕ್ಷಮತೆ 100ಕ್ಕೂ 100 ರಾಷ್ಟ್ರೀಯತೆ ಅನ್ನೋದಾಗಿರ್ಬೋದು, ಸಾಕ್ಷಮತೆ ಅನ್ನೋದಾಗಿರ್ಬೋದು ನಮ್ಮ ಡಿಫೆನ್ಸ್ ಫೋರ್ಸ್ ಅಲ್ಲಿ ಭಾರಿ ಮಟ್ಟದಲ್ಲಿದೆ. ನೀವು ಹೇಳ್ತಾ ಇರೋದು ಭಾರತ ಎಲ್ಲಿ ತನಕ ಸಾಫ್ಟ್ ಧೋರಣೆಯನ್ನ ತಳೆಯುತ್ತೋ ಅಲ್ಲಿ ತನಕ ಇದು ತಪ್ಪಿದ್ದಲ್ಲ. ಇಷ್ಟು ಸಾಫ್ಟ್ ಆಗಿರೋದೇ ನಮಗೆ ಇಷ್ಟೊಂದು ದೊಡ್ಡ ಕುತ್ತು ಬರೋದಕ್ಕೆ ಕಾರಣ ಅಂತ ನೀವು ಹೇಳ್ತಾ ಇದ್ದೀರಿ. ಅಂಡ್ ಬಲಾಬಲದ ವಿಚಾರಕ್ಕೆ ಬಂದ್ರೆ ಭಾರತ ಬಲಾಢ್ಯವಾಗಿದೆ ಅಂತ. ಸುಬೇದಾರ್ ಶಿವಣ್ಣ ಅವರೇ, ಸರ್ ನಾನು ನಿಮ್ಮನ್ನ ಕೇಳೋದಾದ್ರೆ ಈಗ ಗಡಿಯಲ್ಲಿ ಆಗ್ತಾ ಇರುವಂತಹ ಈ ಚಟುವಟಿಕೆಗಳನ್ನ ನೋಡ್ತಾ ಇದ್ರೆ ಈಗಾಗಲೇ ಭಾರತ ಪಾಕ್ನ ನಡುವೆ 4 ಬಾರಿ ಯುದ್ಧ ಆಗಿದೆ. 5ನೇ ಬಾರಿ ಏನಾದ್ರೂ ಯುದ್ಧ ಆಗುತ್ತಾ ಅಂತ ಅನಿಸ್ತಾ ಇದೆ. ಸಿಚುವೇಶನ್ ನೋಡ್ತಾ ಇದ್ರೆ ಯುದ್ಧ ಯಾರಿಗೂ ಬೇಡ, ಯಾವ ದೇಶಕ್ಕೂ ಬೇಡ ಯುದ್ಧ. ಬಟ್ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈ ಬೆಳವಣಿಗೆ, ಈ ತರದ ಅಟ್ಯಾಕ್ಗಳಾದಾಗ ಒಂದಷ್ಟು ಚಟುವಟಿಕೆಗಳು ಗಡಿಯಲ್ಲಿ ನಡೆಯುತ್ತೆ ನಿಜ. ಬಟ್ ಈ ಬಾರಿ ನಡೀತಾ ಇರುವಂತಹ ಈ ಬೆಳವಣಿಗೆ ನೋಡ್ತಾ ಇದ್ರೆ ಯುದ್ಧ ಆಗುತ್ತಾ? ಆದ್ರೆ ಭಾರತದ ಬಲ ಹೇಗಿದೆ? ಮೇಡಮ್, ಯುದ್ಧ ಆಗುತ್ತೆ ಅನ್ನೋದಕ್ಕಿಂತ ಮುಂಚೆ ನಾವು 1960, 65, 71 ವಾರು ಜೊತೆಗೆ ಕಾರ್ಗಿಲ್ ವಾರ್ಗಳನ್ನ ನಾವು ನೋಡಿದ್ದೀವಿ. ಭಾರತಕ್ಕೆ ಅವರು ಎಲ್ಲಷ್ಟು ಸಮಾನರಲ್ಲ. ಏನು ರಕ್ಷಣಾ ಕ್ಷೇತ್ರದಲ್ಲಿ ವಿಶ್ವದಲ್ಲೇ 4ನೇ ಬಲಿಷ್ಠ ರಾಷ್ಟ್ರ ನಮ್ಮದು. ಆ ಒಂದು ಅವ್ರಿಗೆ ಗೊತ್ತಿದೆ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ, ವಿಶ್ವಕ್ಕೂ ಸಹ ಗೊತ್ತಿದೆ. ಆದರೆ ನಮ್ಮ ರಾಮದಾಸ್ ಸರ್ ಹೇಳ್ದಂಗೆ ಎಲ್ಲಿ ಭಾರತ ಏನು ಶಾಂತಿಪ್ರಿಯ ರಾಷ್ಟ್ರ, ಈ ಶಾಂತಿ ಧೋರಣೆ ತೋರ್ತಿದೆ, ಇದು ನಮಗೆ ಮುಳ್ಳಾಗ್ತಿದೆ. ಪ್ರತಿ ಸರಿನೂ ನೀವು ನೋಡಿ ಪಾಕಿಸ್ತಾನದವರೇ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಹೊರತು ನಮ್ಮ ಭಾರತೀಯ ಸೇನೆಯಿಂದ ಅಟ್ಯಾಕ್ ಆಗಲ್ಲ. ನಾವು ಶಾಂತಿಪ್ರಿಯ ಒಂದು ಎಷ್ಟು ವರ್ಷ ಸಹಿಸ್ಕೊಂಡಿರ್ಬೇಕು? ನಮಗೇನು ಬಲಿಷ್ಠವಾಗಿಲ್ವಾ? ನಾವು ಸೈನಿಕರೆಲ್ಲ ನಮಗೇನು ತಾಕತ್ತಿಲ್ವಾ? ಬಟ್ ಯಾಕೆ ನಾವು ಶಾಂತಿ ಧೋರಣೆ ಅನುಸರಿಸ್ತಾ ಇದ್ದೀವಿ? ಈ ಶಾಂತಿ ಧೋರಣೆಯಿಂದನೇ ಉಗ್ರಗಾಮಿ ಚಟುವಟಿಕೆಗಳು ಜಾಸ್ತಿ ಆಗ್ತಿರೋದು. ಮೇಡಮ್, ಇವಾಗ ನಾವು ಇಸ್ರೇಲ್ ತಗೊಳ್ಳಿ, ನನ್ನ ವೈಯಕ್ತಿಕವಾಗಿ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ದೇಶ ಪ್ರೇಮ ವಿಚಾರದಲ್ಲಿರ್ಬೋದು, ಅಲ್ಲಿನ ಏನು ಒಂದು ಸಣ್ಣ ಇನ್ಸಿಡೆಂಟ್ ಆದರೆ ಅವ್ರು ಎಷ್ಟು ಬೇಗನೆ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ, ಅದಕ್ಕೆ ಪ್ರತಿತಂತ್ರ ರೂಪಿಸ್ತಾರೆ, ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ. ನಮ್ಮಲ್ಲಿ ಯಾಕೆ ಅದು ಆಗ್ತಿಲ್ಲ ಅನ್ನೋದೇ ನನ್ನ ಕ್ವಶನ್ ಮಾರ್ಕು. ಯಾಕೆಂದರೆ ಇಸ್ರೇಲ್ ನೋಡಿ, ಒಂದು ಮಾಡಿದ್ರೆ ಇವರು ಇಸ್ರೇಲ್ 2 ಮಾಡ್ತಾರೆ. ಅದೇ ರೀತಿ ನಮ್ಮ ಭಾರತ ಕೂಡ, ಈ ಒಂದು ಭಾರತ ಸರ್ಕಾರ ಕೂಡ ಇದೇ ರೀತಿ ಮಾಡಬೇಕು. ನಮಗೆ 30 ಜನ ಅವ್ರು ಜೀವ ತಗೊಂಡ್ರಂದ್ರೆ ಉಗ್ರಗಾಮಿ ಚಟುವಟಿಕೆ. ಮೇಡಮ್, ಇವಾಗ ಈಸಿ ಸ್ಯಾಟಲೈಟ್ ಎಲ್ಲ ಇದೆ. ಲಾಸ್ಟ್ ನಮ್ಮ ಅಭಿನಂದನ್ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಲ್ಲ, ಅದೇ ರೀತಿ ಯಾಕೆ ಮಾಡಬಾರ್ದು? ಇಷ್ಟೊತ್ತು ಮಾಡಬೇಕಿತ್ತು. ಇಷ್ಟೊತ್ತಿಗೆ ಉಗ್ರಗಾಮಿ ಚಟುವಟಿಕೆ ಏನೇನು ಇದೆ ಅದನ್ನ ಸ್ಯಾಟಲೈಟ್ ಮುಖಾಂತರ ತಗೊಂಡು ಅದೇ ರೀತಿ ಈ ಸರಿ ಮಾಡಿ ಇಷ್ಟೊತ್ತಿಗೆ ಅವ್ರಿಗೆ ರಿಸಲ್ಟ್ ಕೊಡಬೇಕಿತ್ತು ಮೇಡಮ್. ಓಕೆ, ಸೊ ನೀವು ಹೇಳೋದು ಈಗ ಭಾರತ ಸಮರ್ಥವಾಗಿದೆ ನಿಜ, ಬಟ್ ಎಲ್ಲೋ ಒಂದ್ ಕಡೆ ಈ ಮೃದು ಧೋರಣೆ ಅನ್ನೋದನ್ನ ನಾವು ಬಿಡಬೇಕು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.